ಜಾರಿ ಗುಜರಿಗೆ ಹಾಕಿ 15 ವರ್ಷ ಪೂರೈಸಿದ 19,000 ವಾಹನ ನೋಂದಣಿ ರದ್ದು. ಸರ್ಕಾರಿ ಹಳೆ ವಾಹನಗಳ ರಿಜಿಸ್ಟ್ರೇಷನ್ ರದ್ದುಪಡಿಸಿದ ಕೇಂದ್ರ. ಈವರೆಗೆ 1,493 ಗಾಡಿಗಳನ್ನಷ್ಟೇ ಗುಜರಿಗೆ ಹಾಕಿದ ರಾಜ್ಯ ಸರ್ಕಾರ. ವಾಯು ಮಾಲಿನ್ಯ ಪ್ರಮಾಣ ಕಡಿಮೆ ಮಾಡುವ ಉದ್ದೇಶದಿಂದ 15 ವರ್ಷ ತುಂಬಿರುವ ಖಾಸಗಿ ಹಾಗೂ ಸರ್ಕಾರಿ ವಾಹನಗಳನ್ನು ನಾಶಪಡಿಸುವ ಗುಜರಿ ನೀತಿ ಯೋಜನೆ ಪರಿಣಾಮಕಾರಿ ಜಾರಿಗೆ ನಿರ್ಧರಿಸಿರುವ ಕೇಂದ್ರ ಸರ್ಕಾರ ಆಯಾ ರಾಜ್ಯಗಳಲ್ಲಿರುವ 15 ವರ್ಷ ಹಳೆಯ ಸರ್ಕಾರಿ ವಾಹನಗಳ ನೋಂದಣಿಯನ್ನ ರದ್ದುಪಡಿಸುತ್ತಿದೆ. ಕರ್ನಾಟಕದಲ್ಲಿ 18,552 ವಾಹನಗಳ ರಿಜಿಸ್ಟ್ರೇಷನ್ ರದ್ದಾಗಿದೆ. ರಾಜ್ಯದಲ್ಲಿ 14.3 ಲಕ್ಷ ಖಾಸಗಿ ವಾಹನಗಳು ಸಂಚಾರಕ್ಕೆ ಯೋಗ್ಯವಲ್ಲದ ಸ್ಥಿತಿಯಲ್ಲಿವೆ ಎಂದು ಅಂದಾಜಿಸಲಾಗಿದೆ. ಸದ್ಯ ಸರ್ಕಾರಿ ವಾಹನಗಳನ್ನು ಮಾತ್ರವೇ ಕಡ್ಡಾಯವಾಗಿ ಸ್ಕ್ರ್ಯಾಪ್ ಮಾಡುವ ನಿಯಮ ಸರ್ಕಾರಿ ವಾಹನಗಳನ್ನು ಮಾತ್ರವೇ ಕಡ್ಡಾಯವಾಗಿ ಸ್ಕ್ರ್ಯಾಪ್ ಮಾಡುವ ನಿಯಮ ಅನುಷ್ಠಾನಕ್ಕೆ ತರಲಾಗಿದೆ. ಖಾಸಗಿ ವಾಹನ ಮಾಲೀಕರಿಗೆ ಅವರ ಇಚ್ಛೆಗೆ ಬಿಡಲಾಗಿದೆ. ಅವರು ಇಚ್ಛಿಸಿದರೆ ತಮ್ಮ ವಾಹನಗಳನ್ನು ಗುಜರಿಗೆ ಹಾಕಿ ಹೊಸ ವಾಹನ ಖರೀದಿಗೆ ತೆರಿಗೆ ವಿನಾಯಿತಿ ಕೂಪನ್ಗಳನ್ನು ಪಡೆಯಬಹುದಾಗಿದೆ. ರಾಜ್ಯದಲ್ಲಿ ಗುಜರಿ ನೀತಿ ಅನುಷ್ಠಾನಗೊಳಿಸುವ ಪ್ರಕ್ರಿಯೆ 2022ರಲ್ಲಿ ಆರಂಭವಾಗಿದ್ದರೂ ಪರಿಣಾಮಕಾರಿಯಾಗಿ ಜಾರಿಯಾಗಿಲ್ಲ. 2 ಕಡೆಗಳಲ್ಲಿ ಗುಜರಿ ಕೇಂದ್ರಗಳನ್ನು ಸ್ಥಾಪಿಸಲಾಗಿದೆ. ಸಾರಿಗೆ ಇಲಾಖೆ ಮಾಹಿತಿಯ ಪ್ರಕಾರ ಇಡೀ ದೇಶಕ್ಕೆ ಹೋಲಿಸಿದರೆ ಕರ್ನಾಟಕದಲ್ಲಿ ಅತಿ ಹೆಚ್ಚು 15 ವರ್ಷ ಹಾಗೂ 15 ವರ್ಷಕ್ಕೂ ಮೇಲ್ಪಟ್ಟ ಹಳೆ ವಾಹನಗಳಿವೆ. ಆದರೆ ಗುಜರಿಗೆ ಹಾಕುವ ಪ್ರಕ್ರಿಯೆ ತೀರಾ ನಿಧಾನಗತಿಯಲ್ಲಿದೆ. 2025ರ ಡಿಸೆಂಬರ್ 4ರವರೆಗೆ ಸಾರಿಗೆ ಸಂಸ್ಥೆಗಳ ಬಸ್ಗಳನ್ನು ಹೊರತುಪಡಿಸಿ 15 ವರ್ಷ ಮೀರಿರುವ 18,552 ಸರ್ಕಾರಿ ವಾಹನಗಳನ್ನು ಗುರುತಿಸಿ ವಾಹನ ಪೋರ್ಟಲ್ನಲ್ಲಿ ನೋಂದಣಿಯನ್ನ ಕೇಂದ್ರ ಸರ್ಕಾರವೇ ರದ್ದುಪಡಿಸಿದೆ. ಈ ಮಾಹಿತಿ ಪಡೆದುಕೊಂಡಿರುವ ರಾಜ್ಯ ಸಾರಿಗೆ ಇಲಾಖೆ ಬರೀ 1,493 ವಾಹನಗಳನ್ನು ಗುಜರಿ ಕೇಂದ್ರಗಳಲ್ಲೇ ನಾಶಪಡಿಸಿದೆ. ಇನ್ನು 17,059 ವಾಹನಗಳನ್ನು ಸ್ಕ್ರ್ಯಾಪ್ ಮಾಡುವುದು ಬಾಕಿ ಇದ್ದು ಆದಷ್ಟು ಬೇಗ ಗುಜರಿಗೆ ಹಾಕಲಾಗುವುದು ಎಂದು ಅಧಿಕಾರಿಗಳು ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಸರ್ಕಾರಿ ಬಸ್ ಸ್ಕ್ರ್ಯಾಪ್ಗೆ ಮಾನದಂಡ ನಿಗದಿ. 11 ಲಕ್ಷ ಕಿಲೋಮೀಟರ್ ಓಡಿಸಿರುವ ರಾಜಹಂಸ, ವೈಭವ್ ನಾನ್ ಎಸಿ ಸ್ಲೀಪರ್ ಬಸ್ಗಳು, 9 ಲಕ್ಷ ಕಿಲೋಮೀಟರ್ ಪೂರೈಸಿರುವ ಗ್ರಾಮಾಂತರ ಸಾರಿಗೆ, ನಗರ ಸಾರಿಗೆ ಹಾಗೂ ಎಲ್ಲಾ ಇಲಾಖಾ ವಾಹನಗಳು, 13 ಲಕ್ಷ ಕಿಲೋಮೀಟರ್ ಸಂಚರಿಸಿರುವ ಓಲ್ವೋ ನಗರ ಸಾರಿಗೆ ವಾಹನಗಳು, 15 ಲಕ್ಷ ಕಿಲೋಮೀಟರ್ ಪೂರೈಸಿರುವ ಓಲ್ವೋ ಸೀಟರ್ ಮತ್ತು ಸ್ಲೀಪರ್ ವಾಹನಗಳು, 13 ಲಕ್ಷ ಕಿಲೋಮೀಟರ್ ಓಡಿಸಿರುವ ಮರ್ಸಿಡಿಸ್ ಬೆಂಜ್ ಸೀಟರ್ ವಾಹನಗಳು, 11 ಲಕ್ಷ ಕಿಲೋಮೀಟರ್ ಸಂಚರಿಸಿರುವ ಕರೋನಾ ಎಸಿ ಮತ್ತು ನಾನ್ ಎಸಿ ಸ್ಲೀಪರ್ ವಾಹನಗಳು. ಬಸ್ಗಳ ಭೌತಿಕ ಹಾಗೂ ತಾಂತ್ರಿಕ ಸ್ಥಿತಿಯನ್ನಾಧರಿಸಿ ಯೋಗ್ಯವಲ್ಲದಿದ್ದರೆ ಗುಜರಿಗೆ ಹಾಕಿದರೆ ಏನು ಪ್ರಯೋಜನ? ಹಳೆ ವಾಹನಗಳನ್ನು ಗುಜರಿಗೆ ಹಾಕಿದರೆ ವಾಹನ ಮಾಲೀಕರಿಗೆ ಠೇವಣಿ ಪ್ರಮಾಣ ಪತ್ರವನ್ನ ವಿತರಿಸಲಾಗುತ್ತದೆ. ಹೊಸ ವಾಹನ ಖರೀದಿಸುವಾಗ ಆ ಪ್ರಮಾಣ ಪತ್ರವನ್ನ ತೋರಿಸಿದರೆ ಸಾರಿಗೇತರ ವಾಹನಕ್ಕೆ 25% ಹಾಗೂ ಸಾರಿಗೆ ವಾಹನಕ್ಕೆ 15% ತೆರಿಗೆ ವಿನಾಯಿತಿ ಸಿಗಲಿದೆ. ಈ ವಿನಾಯಿತಿ ಸಾರಿಗೇತರ ವಾಹನಕ್ಕೆ 15 ವರ್ಷದವರೆಗೆ ಹಾಗೂ ಸಾರಿಗೆ ವಾಹನಕ್ಕೆ 8 ವರ್ಷದವರೆಗೆ ಲಭ್ಯವಿರುತ್ತದೆ. ಈ ಅವಧಿಯಲ್ಲಿ ಯಾವಾಗ ಬೇಕಾದರೂ ಹೊಸ ವಾಹನ ಖರೀದಿಸಿದರೆ ತೆರಿಗೆ ವಿನಾಯಿತಿ ಪಡೆಯಬಹುದಾಗಿದೆ. ಗುಜರಿ ನೀತಿ ಜಾರಿ ಉದ್ದೇಶವೇನು? ಮಿತಿ ಮೀರುತ್ತಿರುವ ವಾಯು ಮಾಲಿನ್ಯ ಪ್ರಮಾಣ ನಿಯಂತ್ರಣ, ರಸ್ತೆ ಪ್ರಯಾಣಿಕರು ಹಾಗೂ ವಾಹನ ಸುರಕ್ಷತೆಗೆ ಹೆಚ್ಚು ಆದ್ಯತೆ, ಆಟೋಮೊಬೈಲ್ ಕ್ಷೇತ್ರ ಉತ್ತೇಜನದ ಜೊತೆಗೆ ಉದ್ಯೋಗ ಸೃಷ್ಟಿ, ಇಂಧನ ಮೈಲೇಜ್ ಹೆಚ್ಚಿಸಿ ಮಾಲೀಕರಿಗೆ ನಿರ್ವಹಣೆ ವೆಚ್ಚ ಕಡಿಮೆ. ಹೆಚ್ಚು ಹಳೆ ಖಾಸಗಿ ವಾಹನಗಳಿರುವ ರಾಜ್ಯಗಳ ಮಾಹಿತಿ ಕೆಳಕಂಡಂತಿವೆ. ಕೇಂದ್ರ ಸರ್ಕಾರದ ಗುಜರಿ ನೀತಿ ಅನ್ವಯ 15 ವರ್ಷ ಪೂರೈಸಿರುವ ಹಳೆ ವಾಹನಗಳನ್ನು ಸ್ಕ್ರ್ಯಾಪ್ ಮಾಡುವ ಪ್ರಕ್ರಿಯೆ ರಾಜ್ಯದಲ್ಲಿ ಈಗಾಗಲೇ ಜಾರಿಯಲ್ಲಿದೆ. ದೇವನಹಳ್ಳಿ ಹಾಗೂ ತುಮಕೂರಿನ ಕೊರಟಗೆರೆ ಬಳಿ 2 ಗುಜರಿ ಕೇಂದ್ರಗಳನ್ನು ಸ್ಥಾಪಿಸಿದ್ದು ಸ್ಕ್ರ್ಯಾಪಿಂಗ್ ನಡೆಯುತ್ತಿದೆ ಎಂದು ಸಾರಿಗೆ ಹೆಚ್ಚುವರಿ ಆಯುಕ್ತರಾದ ಎಂಪಿ ಓಂಕಾರೇಶ್ವರಿ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ.